ಮಾಡಿರುವಂಥವ್ರು ಇವತ್ತು ಇದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಲಾ ಸಾಮ್ರಾಟ್ ಅಂತಾನೆ ಗುರುತಿಸ್ಕೊಂಡಿರುವಂತಹ ನಮ್ಮ ಕಲಾ ಸಾಮ್ರಾಟ್ ಡಾಕ್ಟರ್ ಎಸ್ ನಾರಾಯಣ್ ಸರ್ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಸಂಗೀತ ನಿರ್ದೇಶನ ಜೊತೆಗೆ ಸಾಹಿತ್ಯ ಒದಗಿಸ್ಕೊಟ್ಟಿರುವಂತಹ ಸಿನಿಮಾ ಇದಾಗಿದೆ. ಮೊದಲ ಹಾಡಿನ ಒಂದು ಲಿರಿಕಲ್ ವಿಡಿಯೋ ನೋಡೋ ಸಮಯ ಈ ಹಾಡನ್ನ ಚಂದನ್ ಶೆಟ್ಟಿಯವರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಈಶಾ ಪ್ರೊಡಕ್ಷನ್ಸ್ ಪ್ರಾರಂಭವಾಗಿದೆ. ಇಬ್ಬರು ಸದಭಿರುಚಿಯ ನಿರ್ಮಾಪಕರು ಕೂಡಿರೋದು, ಒಂದು ಪುಟ್ಟ ಚಪ್ಪಾಳೆ ಬರಲಿ. ಇಂತಹ ಪ್ರಯೋಗ ಆಗಬೇಕು. 50ಕ್ಕೂ ಹೆಚ್ಚು ಸಿನಿಮಾ ನಿರ್ಮಾಣ ಮಾಡಿರುವಂಥ ನಮ್ಮ ಡಾಕ್ಟರ್ ಕೆ ಮಂಜು ಅವರು, ನಮ್ಮ ಪ್ರೀತಿಯ ಮಂಜಣ್ಣ ಅವರು, ಹಾಗೆ ಮತ್ತೊಬ್ರು ರಮೇಶ್ ಯಾದವ್, ಇಬ್ರು ಕೂಡಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಮುಂದೆ ಬಂದಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಸಿನಿಮಾ ಸೂಪರ್ ಹಿಟ್ ಆಗಲಿ ರಿಲೀಸ್ ಆದ ನಂತರ ಅಂತ ಹಾರೈಸ್ತಾ, ನಮ್ಮ ಸ್ಯಾಂಡಲ್ವುಡ್ನ ಸಲಗ ಸಾಥ್ ಕೊಡ್ಲಾಗ್ತಾ ಇದೆ ನಮ್ಮ ಪ್ರೀತಿಯ ವಿಜಯ್ ಸರ್. ನಾರಾಯಣ್ ಸರ್ ಜೊತೆಗೆ ಇದು ಒಂದು ಹ್ಯಾಟ್ರಿಕ್ ಅಂತ ಭಾವಿಸ್ತೇನೆ ನೀವು. ಚಂಡ ಮತ್ತು ದಕ್ಷ ನಂತರ ಒಂದಾಗ್ತಿರೋವಂಥದ್ದು. ಸೊ ಇಷ್ಟೆಲ್ಲ ಸ್ಪೆಷಲ್ ಪರ್ಸ್ನಾಲಿಟಿ ಸೇರಿದ್ರೆ ಅಲ್ಲೊಂದು ಧಮಾಕ ಪಕ್ಕ ಆಗಲೇಬೇಕಾಗಿದೆ. ಅದರ ಜೊತೆಗೆ ಶ್ರೇಯಸ್ ಕೆ ಮಂಜು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಬೃಂದಾ ಅಂತ ಚಲುವೆ ಜೊತೆ ಇದ್ದಾರೆ. ಮಾತಿಗೆ ಚುಕ್ಕಿ ಇಡ್ತಾ ಹಾಡು ಹೇಗೆ ಮೂಡ್ ಬಂದಿದೆ ಅಂತ ನೋಡೋಣ. ನಂತರ ಎಲ್ಲರನ್ನ ವೇದಿಕೆಗೆ ಬರ್ಮಾಡ್ಕೊಂಡು ಮಾತಾಡ್ಸೋಣ. ಸೊ ದಯವಿಟ್ಟು ಲಿರಿಕಲ್ ವಿಡಿಯೋ, ನಮ್ಮ ಸಿನಿಮಾದ ಟೈಟಲ್ ಟ್ರ್ಯಾಕ್ ದಯವಿಟ್ಟು ಪ್ಲೇ ಮಾಡಿ. ನಾನು ನಿಮ್ಮ ಕ್ವೆಶನನ್ನು ಆನ್ಸರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ಸಿನಿಮಾ ಅನ್ನೋ ಒಂದು ಪ್ರಾಸೆಸ್ಸೇನೆ ಒಂದು ದೊಡ್ಡ ಸೆಲೆಬ್ರೇಷನ್ ಥರ ಅನಿಸುತ್ತೆ. ಸಿನಿಮಾ ಮಾಡೋದೇನೆ ಒಂದು ದೊಡ್ಡ ಸಂಭ್ರಮ. ಒಂದು ನಾನು ಅಲ್ಲದೆ ಇರುವಂಥ ಒಂದು ಪಾತ್ರನ ಕ್ಯಾಮ್ರಾ ಮುಂದೆ ಬಂದು ನಿಂತು ಅದನ್ನು ನಿಭಾಯಿಸೋದಿದೆಯಲ್ಲ, ಅದಕ್ಕೆ ಅದು ಪರ್ಸ್ನಲಿ ನನಗೆ ತುಂಬ ಒಂದು ಖುಷಿಯನ್ನು ತಂದು ಕೊಡುತ್ತೆ. ನಂತರ ಅದನ್ನು ಬಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಇನ್ನೂ ಒಂದು ದೊಡ್ಡ ಸಂಭ್ರಮ ನನಗೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೊಂದು ಸಿನಿಮಾ ಜೊತೆಗೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ನಮ್ಮ ಪೂರ್ತಿ ಮಾರುತ ಚಿತ್ರ ತಂಡದ ಜೊತೆಗೆ ಬಂದು ನಿಂತಿದ್ದೀನಿ. ನಾನು ಕೂಡ ನಿಮ್ಮಷ್ಟೇ ಕಾತುರತೆಯಿಂದ ಕಾಯ್ತಾ ಇದ್ದೆ ಸಾಂಗನ್ನು ನೋಡೋದಕ್ಕೆ. ತುಂಬಾ ಖುಷಿ ಆಯಿತು. ಅಷ್ಟು ಒಂದು ಎನರ್ಜೆಟಿಕ್ ಸಾಂಗನ್ನು, ಅದೂ ನಮ್ಮ ಜೈಜಾಂಟಿಕ್ ಹೀರೋ ವಿಜಯ್ ಸರ್ನ ಸ್ಕ್ರೀನ್ ಮೇಲೆ ನೋಡೋದೇನೆ ತುಂಬಾ ಎಕ್ಸೈಟಿಂಗ್ ಅನಿಸುತ್ತೆ ಸರ್. ನಿಮ್ಮಂಥ ಸ್ಟಾರ್ಸ್ ಜೊತೆಗೆ ಕೆಲಸ ಮಾಡುವಾಗ ಒಂದು ಪರ್ಸ್ಪೆಕ್ಟಿವ್ ಜೊತೆಗೆ ನಾವು ಬರ್ತೀವಿ. ನಿಮ್ಮನ್ನು ಸ್ಕ್ರೀನಲ್ಲಿ ಒಂದು ರೀತಿಯಲ್ಲಿ ನೋಡಿರ್ತೀವಿ ಆ್ಯಂಡ್ ಐ ಗೆಸ್ ಇವ್ರು ಹೀಗಿರ್ತಾರೇನೋ ಅಂತ ಅನಿಸ್ತಾ ಇರುತ್ತೆ. ಬಟ್ ಪರ್ಸ್ನಲಿ ಹೀ ಈಸ್ ವೆರಿ 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 ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನು ಆನ್ ಕ್ಯಾಮ್ರಾ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದನ್ನು ಎಷ್ಟು ಎಂಜಾಯ್ ಮಾಡಿದ್ನೋ, ಅಷ್ಟೇ ಆಫ್ ಕ್ಯಾಮ್ರಾ ನಾವು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಾಗಲಿ ತುಂಬ ಕೂತು ಮಾತಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಯಲಿ ಬೀಯಿಂಗ್ ವೆರಿ 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 ಸ್ವೀಟ್. ಈ ಸಿನಿಮಾದಲ್ಲಿ ಒಬ್ರಿಗಿಂತ ಒಬ್ಬರು ದಿಗ್ಗಜರಿದ್ದಾರೆ. ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ನಿಮ್ಮ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ, ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬಾ ಕಲ್ತಿದ್ದೀನಿ ನಾನು ನಿಮ್ಮಿಂದ. ಇದು ಮೊದಲನೇ ದಿನ ನಾವು ಅವ್ರ ಜೊತೆ ಸಿಗ್ತಾ ಇರೋದು. ಸೊ ತುಂಬ ಎಕ್ಸ್ಪೀರಿಯನ್ಸ್ಗಳನ್ನು ಹಂಚ್ಕೋತೀವಿ. ಮತ್ತೆ ಶ್ರೇಯಸ್ ತುಂಬ ಕಾಟ ಕೊಟ್ಟಿದ್ದಾರೆ, ಅದನ್ನು ಕೂಡ ಹಂಚ್ಕೊತೀನಿ ಎಲ್ಲ. ಹಾಗೆ ನಮ್ಮ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್, ಅವರ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ನಾವಿಲ್ಲಿ ಇವತ್ತು ನಿಮ್ಮ ಮುಂದೆ ನಿಂತಿರ್ತಾ ಇರಲಿಲ್ಲ. ನಮ್ಮ ದಾಸ್ ಸರ್ ನಾವಿರೋದಕ್ಕಿಂತ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾರೆ, ತುಂಬಾ ಬ್ಯೂಟಿಫುಲ್ ಫ್ರೇಮ್ಸ್ ಜೊತೆಗೆ ತೋರಿಸ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲದನ್ನು ನಿಮ್ಮ ಜೊತೆಗೆ ಇನ್ನು ಮುಂದೆ ಹಂಚ್ಕೋತಾ ಇರ್ತೀವಿ. ನನಗೆ ಎಷ್ಟು ಈ ಸಾಂಗ್ ಇಷ್ಟ ಆಯಿತೋ ನಿಮಗೂ ಕೂಡ ಅಷ್ಟೇ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬಾ ಒಂದು ಇನ್ನೋಸೆಂಟ್ ಆದಂಥ ಪಾತ್ರ ಮಾಡೋದಕ್ಕೆ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಆ್ಯಂಡ್ ತುಂಬಾ ಎಲ್ಲರಿಗೂ ಇಷ್ಟ ಆಗುವಂಥ ಪಾತ್ರ ಇದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇವತ್ತು ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದಕ್ಕೆ. ಇನ್ನುಳಿದಿದ್ದನ್ನು ಶ್ರೇಯಸ್ ಮಾತಾಡ್ತಾರೆ. ಥ್ಯಾಂಕ್ ಯು. ಏನು ಕಾಟ ಕೊಟ್ಟರು? ಮೊದಲನೇದಾಗಿ ಮಾರುತ ಸಿನಿಮಾದಲ್ಲಿ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಹಾಗೂ ಮಂಜು ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನಾರಾಯಣ್ ಸರ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇತ್ತು.
ಡಿಸ್ಕಷನ್ ನಡೆದು ನನಗೆ ಒಂದು ಮಾತ್ರ ನ್ಯೂಸ್ ಬರ್ತಾಯಿತ್ತು, 4th ಬ್ಲಾಕ್ ಆಫೀಸಲ್ಲಿ ಏನೋ ಪ್ಲ್ಯಾನ್ ಮಾಡ್ತಾರೆ ಇವರು ದೊಡ್ಡದಾಗೆ ಅಂತ. ನನಗೆ ಕ್ಯೂರಿಯಾಸಿಟಿ, ಯಾರಿಗೆ ಸಿನಿಮಾ ಮಾಡ್ತಾರೆ ಅಂತ. ಅದೊಂದು 2-3 ಜನಕ್ಕೆ ಫಸ್ಟ್ ಕೇಳಿದರು. ರಮೇಶ್ ಯಾದವ್ ಸರ್ ನಿನ್ನ ನಾಪ್ಕ ಇದೆ, ಶ್ರೇಯಸ್ಗೆ ಚೆನ್ನಾಗಿರುತ್ತೆ ಸರ್ ಇದು, ಶ್ರೇಯಸ್ ನಾಕೋಣೆ ಸಿನಿಮಾದಲ್ಲಿ ಅಂತ ನನಗೊಂದು ಚಾನ್ಸ್ ಕೊಟ್ಟರು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಹಾಗೆ ನಮ್ಮ ತಂದೆಯವ್ರಿಗೂ ಹಾಗೂ ರಮೇಶ್ ಯಾದವ್ ಸರ್ಗೆ ನಾನು ಥ್ಯಾಂಕ್ ಯು. ನೆಕ್ಸ್ಟು ನಾರಾಯಣ್ ಸರ್, ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿರೋ ಒಂದು ಲೆಜೆಂಡಿ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗಲ್ಲ. ಯಾಕೆಂದರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಸೂಪರ್ ಡೂಪರ್ ಹಿಟ್ ಕಾಂಬಿನೇಷನ್ಸ್ ಇರುತ್ತೆ ನಾರಾಯಣ್ ಸರ್ ಜೊತೆಗೆ. ಸೊ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ ಐ ಥಿಂಕ್ ಒಂದು ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ನಾರಾಯಣ್ ಸರ್ ಜೊತೆ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ನನಗೆ ಹೇಳಿದಾಗ ನಂಗೆ ತುಂಬ ಜನ ಹೇಳಿದ್ದು ಏನು ಅಂತ ಹೇಳಿದ್ರೆ, ಒಬ್ಬ ಆ್ಯಕ್ಟರ್ ಆಗಿ ತುಂಬ ಇಂಪ್ರೂವ್ ಆಗ್ತೆ, ಆ್ಯಕ್ಟರ್ ಆಗಿ ತುಂಬ ಕಲಿತೆ. ಅವ್ರ ಹತ್ರ ಒಂದು ಸ್ಕೂಲ್ ಇದ್ದಂಗೆ ಅದು. ಸೊ ಅವ್ರ ಹತ್ರ ಒಂದು ಡಿಸಿಪ್ಲಿನ್ ಆಗಲಿ, ಒಂದು ಪರ್ಫಾರ್ಮೆನ್ಸ್ ಆಗಲಿ, ಹೇಗೆ ಮಾಡಬೇಕು, ಹೇಗೆ ನಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತೆ ಅಂತ ಹೇಳಿದರು. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಯಾಕಂದರೆ ಎಲ್ಲೋ ಚಿಕ್ಕ ತಪ್ಪುಗಳು ಮಾಡಿದಾಗ ಅದನ್ನು ತಿದ್ದಿ ಒಂದೊಂದು ಪುಟ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ. ಇವಾಗ ಏನೋ ಒಂದು ಟೇಕಲ್ಲಿ ಏನೋ ಒಂದು ರೀತಿ ಮಾಡ್ತಾ ಇರುತ್ತೆ, ಇದಲ್ಲ ಅಂತ ಅವರೇ ಬಂದು ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ಒಬ್ಬರು ಡೈರೆಕ್ಟರ್ ಆ್ಯಕ್ಟ್ ಮಾಡಿ ತೋರಿಸೋದಂದರೆ ಅದು ನೀವೇ ಸರ್. ಸೊ ಥ್ಯಾಂಕ್ ಯು. ಸೊ ನನಗೆ ತುಂಬ ಅದು ಈಸಿ ಆಯಿತು ಕಲಿಯೋಕ್ಕೆ. ಅದು ನೆಕ್ಸ್ಟ್ ಬರಬೇಕಂತ ಹೇಳಿದ್ರೆ ವಿಜಯ್ ಸರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 12 ವರ್ಷದಿಂದ ಪರಿಚಯ ಅನಿಸುತ್ತೆ ಅವರು. ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದ ನೋಡಿರೋರು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದಾಗೆ ನನಗೆ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಹೀಸ್ ಮೈ ಹೀರೋ. ಐ ಹ್ಯಾವ್ ಗ್ರೂನ್ ಅಪ್ ವಾಚಿಂಗ್ ಹಿಸ್ ಮೂವೀಸ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೋದು ಖಂಡಿತ ಒಂದು ಖುಷಿ ಇದ್ದೇ ಇರುತ್ತೆ. ಬಟ್ ಏನು ಮಾಡ್ತೀವಿ ಅನ್ನೋದು ಒಂದು ತಲೆಯಲ್ಲಿ ಒಂದು ಇದ್ದೇ ಇರುತ್ತೆ. ಏನು ಮಾಡ್ತೀವಿ ಅವ್ರ ಜೊತೆ ಸೇರಿಕೊಂಡಾಗ ಏನೋ ಒಂದು ಕ್ರೇಜಿಯಾಗಿ ಮಾಡಬೇಕು ಅಂತ. ಸೊ ಹೀಸ್ ಬಿನ್ ವೆರಿ ಸಪೋರ್ಟಿವ್. ಯಾವಾಗಲೂ ಅವ್ರು ಹೇಳ್ತಿರ್ತಾರೆ, ಶ್ರೇಯಸ್ ಈ ಥರ ಏನೋ ಮಾಡು, ಆ ಥರ ಏನೋ ಮಾಡು ಅಂತ. ನನಗೆ ಯಾವಾಗಲೂ ಕಾಲ್ ಹಿಮ್ ಅಣ್ಣ ಅಂತ. ಸೊ ಲಾಟ್ಸ್ ಆಫ್ ಲವ್ ಫಾರ್ ಹಿಮ್. ಥ್ಯಾಂಕ್ ಯು ಅಣ್ಣ. ತುಂಬ ಬಟ್ ಈ ಸಿನಿಮಾ ಕೊಟ್ಟೋದಕ್ಕೆ ನಮ್ಮ ಗುರುಡಾಗಿ ಸಾರ್ ನಮ್ಗೆ ತುಂಬ ಸಂತೋಷ. ಈ ಸಿನಿಮಾಲಿ ಕೆಲಸ ಮಾಡಿದ್ರಲ್ಲ, ಒಂದೊಂದು ಸೀನು ಅಷ್ಟು ಚೆನ್ನಾಗಿ, ಅದು ಹೇಳ್ಬೇಡಂಗೆ ನಾನು ಅವತ್ತು ಕೆಲಸ ಮಾಡಿ ಅಷ್ಟು ಈಸಿ ಬೇರೆ ಯಾರಕ್ಕೂ ನಾನು ಮಾಡಿಲ್ಲ, ಅಷ್ಟು ಈಸಿ ಆಗುತ್ತೆ ನನಗೆ. ಅಷ್ಟು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದ ಸಿನಿಮಾ. ಡಿ ಎ ನಡೀತಾ ಇದೆ. ತುಂಬ ಸೀನ್ ಮಾಡೋದು ಡಿ ಎ ಮಾಡ್ತಾ ನಮ್ಗೆ ಒಂಥರ ಖುಷಿ ಆಗ್ತದೆ. ಅಷ್ಟು ಚೆನ್ನಾಗಿ ಖರ್ಚು ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಮಂಜು ಸರ್ ಅಂಡ್ ರಮೇಶ್ ಅದು. ಆಮೇಲೆ ವಿಜಯ್ ಸರ್ ಹೇಳಲೇಬೇಡ, ಅವರು ಎಮೋಷನ್ಸ್, ಅವರು ಲುಕ್ ಮಾಡಿ ನಾನು ಹೇಳ್ತಾ ಇದ್ದೆ, ಏನು ಸರ್ ಕಣ್ಣು ಅಷ್ಟು ಚೆನ್ನಾಗಿ ಕಾಣ್ತದೆ. ತುಂಬ ಹ್ಯಾಪಿ. ನಮ್ಮ ಬೃಂದಾಗಲಿ ನಮ್ಮ ಶ್ರೇಯಸ್ ಸರಿ ಎಲ್ಲರೂ ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ ಸಿನಿಮಾ, ಚೆನ್ನಾಗುತ್ತೆ. ಗಾಡ್ ಬ್ಲೆಸ್. ಸೋ ಸ್ವೀಟ್. ಥ್ಯಾಂಕ್ ಯು ಸರ್. ಆರಂಭಕ್ಕೆ ಬಂದಿರತಕ್ಕಂಥ ಅತಿಥಿಗಳೇ, ನನ್ನ ಚಿತ್ರತಂಡದ ಎಲ್ಲ ಸಹೋದ್ಯೋಗಿಗಳೇ, ಡೈನಾಮಿಕ್ ಪರ್ಸ್ನಾಲಿಟಿ ದುನಿಯಾ ವಿಜಯ್ ಅವರೇ, ನೋಡಿ ನಗ್ತಾರೆ, ಕರೆಕ್ಟ್ ತಾನೇ? ಡೈನಾಮಿಕ್ ಪರ್ಸ್ನಾಲಿಟಿ. ಆ ಮಾರುತ ಟೈಟ್ಲು ಹೇಗೆ ಬಂತು ಅಂತ ಮಂಜಣ್ಣ ಕೇಳಿದ್ರು. ನೀವು ಬರೋವರೆಗೂ ಟೈಟ್ಲೇ ಬಂದಿರಲಿಲ್ಲ, ಅದು ಅವ್ರು ನೋಡಿದ ಮೇಲೆ ಬಂತು ಅಂತ ಹೇಳಿದೆ ನಾನು. ಹಾಗೆ ಯಾಕೆ ಬಂತು ಮಾರುತ ಅಂದರೆ, ಚಂಡ ನಾವೇ ಮಾಡಿದ್ವಿ, ಮಾರುತ ನಾವೇ ಮಾಡ್ತಾ ಇದ್ದೀವಿ. ಎರಡೂ ಸೇರಿದ್ರೆ ಚಂಡಮಾರುತ ಆಗಲಿ, ಚಿತ್ರರಂಗಕ್ಕೆ ಒಂದು ಯಶಸ್ಸಿನ ಚಂಡಮಾರುತ ಆಗಲಿ ಅಂಥೇಳಿ ಆಸೆಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ತುಂಬ ಖುಷಿಯಾಗತ್ತೆ ಈ ಥರದೊಂದು ಸಿನಿಮಾ ಮಾಡೋದಕ್ಕೆ. ಯಾಕೆ ಅಂದರೆ ಕೆ ಮಂಜು ಅವರು ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಲವಾರು ಕಲಾವಿದರುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಿರಿಯ ಕಲಾವಿದರುಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಸಿನಿಮಾ ಮಾಡೋದ್ರ ಮುಖಾಂತರ ಸಂದೇಶಗಳನ್ನು ಕೊಟ್ಟು ಚಿತ್ರಗಳನ್ನು ಮಾಡಿದ್ದಾರೆ. ಅದೇ ರೀತಿ ರಮೇಶ್ ಯಾದವ್ ಅವರು ಬಹಳಷ್ಟು, ಅಂದರೆ ಎಲ್ಲ ಕಲಾವಿದರ ಜೊತೆಲಿ ಅವರು ಕೆಲಸ ಮಾಡಿದ್ದಾರೆ. ಬಹಳಷ್ಟು ಯಶಸ್ವಿ ಚಿತ್ರಗಳನ್ನು ಮಾಡಿದ್ದಾರೆ. ಮಂಜಣ್ಣನ ಜೊತೆಯಲ್ಲಿ ನಾನು ಆಲ್ರೆಡಿ 2 ಸಿನಿಮಾ ಮಾಡಿದ್ದೀನಿ. ನನಗಿದು 3ನೇ ಸಿನಿಮಾ. ರಮೇಶ್ ಯಾದವ್ ಅವರು ನನಗೆ ಚೆನ್ನಾಗಿ ಪರಿಚಯ ಇದ್ದರೂ ಕೂಡ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ಆದರೆ ಅವರು ನನ್ನ ಅಭಿಮಾನಿ. ನನ್ನ ಯಾವುದೇ ಚಿತ್ರ ಬಿಡುಗಡೆ ಆದರೂ ಕೂಡ ಮೊದಲನೇ ದಿನ ಮೊದಲ ಪ್ರದರ್ಶನ ನೋಡಿ ನನಗೆ ಮಧ್ಯಾಹ್ನ 1:00 ರಿವ್ಯೂ ಕೊಡ್ತಾಯಿದ್ರು. ಅಂದರೆ ಪರ್ಫೆಕ್ಟಾಗಿ ಚೆನ್ನಾಗಿದ್ರು ಹೇಳ್ತಿದ್ರು, ಚೆನ್ನಾಗಿಲ್ಲ ಅಂದರೂ ಹೇಳ್ತಿದ್ರು. ನಮ್ಗೆ ಅವಾಗೆಲ್ಲ ರಿವ್ಯೂ ಬರ್ತಾಯಿದ್ದು ಭಾನುವಾರ ಪೇಪರ್ಗಳಲ್ಲಿ ನೋಡ್ತಿದ್ವಿ ರಿವ್ಯೂ ನಾವು. ಅವರು ಮಧ್ಯಾಹ್ನನೇ ಕೊಟ್ಬಿಡೋರು. ಅಂತ ಒಳ್ಳೆ ನನ್ನ ಫಾಲೋಯರ್ ಮತ್ತು ಅಭಿಮಾನಿ. ಈ 2 ದಿಗ್ಗಜರು ಸೇರಿ ಒಂದು ಹೊಸ ಸಂಸ್ಥೆಯನ್ನು ನಿರ್ಮಾಣ ಮಾಡಿ
ಈಶಾ ಪ್ರೊಡಕ್ಷನ್ಸಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನನ್ನು ಆಯ್ಕೆ ಮಾಡ್ಕೋತಾರೆ ಮೊದಲು ಅವರು. ಅದೇ ಆಶ್ಚರ್ಯ ನನಗೆ. ಖುಷಿ ಆಯಿತು ನೀವು ಈ ಸಿನಿಮಾ ಮಾಡೋದು. ಸೈನ್ಸ್ ಅಷ್ಟೇ ಮುಂದುವರಿಲಿ, ಟೆಕ್ನಾಲಜಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಂಬಂಧಗಳು ಅನ್ನೋದು ಹಂಗೇ ಇದೆ, ಅದರಲ್ಲೇನು ಮಾರ್ಪಾಡಾಗಿಲ್ಲ. ಆ ಸಂಬಂಧಗಳ ಮೇಲೆ ಸಿನಿಮಾ ಮಾಡಿ ಸೈ ಅನ್ಸ್ಕೊಂಡು ಇವತ್ತಿಗೂ ಅವರು ಒಂದು 18 ವರ್ಷದ ಹುಡುಗನ ಥರ ನಿಂತ್ಕೋತಾರೆ ಬಂದು ಸೆಟ್ಟಲ್ಲಿ. ಅಷ್ಟೇ ಎನರ್ಜಿಲಿ ಕೆಲಸ ಮಾಡ್ತಾರೆ. ಒಬ್ಬರನ್ನ ಹರ್ಟ್ ಮಾಡಿದ್ದು ನಾನು ನೋಡಿಲ್ಲ ಇದುವರೆಗೂ. ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಣ್ಣ, ಒಂದು ಸಂಬಂಧಗಳ ಮೇಲೆ ಒಂದು ಸಿನಿಮಾ ಮಾಡಿ ನಾನೇ ಬರ್ತೀನಿ, ದಯವಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಪ್ರೆಸ್ ಮುಂದೆನೇ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ದು ಇವತ್ತೇನೇ ಟೆಕ್ನಾಲಜಿ ಮುಂದುವರೆದಿದ್ರು ಅದೇ ಸಂಬಂಧ ಇದೆ, ಅದೇ ಅದರದ್ದೇ ಆದ ಬೆಲೆ, ನಷ್ಟ, ಕಷ್ಟ. ಅದನ್ನು ತೆಗಿಯೋದಕ್ಕೆ ನೀವು ಬಿಟ್ಟರೆ ಇನ್ಯಾರೂ ಇಲ್ಲ ಇಲ್ಲಿ. ದಯಮಾಡಿ ಒಂದು ಸಿನಿಮಾ ಮಾಡಿ ಅದನ್ನು. ನೀವು ಯಾವಾಗ ಹೇಳ್ತೀರೋ ಅವಾಗ ನಾನು ಓಡಿ ಬರ್ತೀನಿ. ಆಯ್ತಪ್ಪ, ಶ್ರೇಯಸ್ ಬಿಡಬೇಕಲ್ಲ. ಕಿಲಾಡಿ. ಹೌದಾ? ಸೊ ಹಂಗಾಗಿ ನಾನು ಯಾವಾಗಲೂ ಎಸ್ ನಾರಾಯಣ್ ಸರ್ ಮೇಲೆ, ಮತ್ತು ನಾನೆಲ್ಲನ ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ. ನಾನು ನಿರ್ದೇಶನ ಮಾಡಬೇಕಾದ್ರೆ, ಏನು ಮನುಷ್ಯನಪ್ಪ, ಬೆಳಗ್ಗೆ 7 ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ ಅಂತ. ನಾನು 7 ಗಂಟೆಗೆ ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತೀನಿ. ಆವಾಗ ಹೇಳ್ತೀನಿ, ಅವರೆಲ್ಲ ನಮ್ಮ ಹುಡುಗರು ಕೇಳ್ತಾರೆ, ನಿಮ್ಗೇನು ಇಷ್ಟೊತ್ತಿಗೆ ಬಂದು ಶೂಟಿಂಗ್ ಮಾಡ್ತಾರೆ? ನಾನು ಎಸ್ ನಾರಾಯಣ್ ಸರ್ ಹತ್ರ ಕಲಿತೆ. ಅದು ಗೊತ್ತಿಲ್ಲಮ್ಮ, ಬೆಳಗ್ಗಿನ ಜಾವ ಬಂದು ತೆಗೆದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ. ಅದು ನಮ್ಮನ್ನು ಬಿಟ್ಕೊಡೋದೇ ಇಲ್ಲ. ಅಂದರೆ ಆ ಬಿಸಿಲು ಹೆಂಗೆ ಬೆಳಗುತ್ತೋ ಹಂಗೆ ನಮ್ಮದು ಬೆಳಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಾನು ನಿಮ್ಮಿಂದ ಕಲ್ತಿರೋ ದೊಡ್ಡ ಪಾಠ ಅದು. ನಾನು ಎಲ್ಲೇ ನಿರ್ದೇಶನ ಮಾಡಿದ್ರು ಅದನ್ನು ಬಿಡೋದಿಲ್ಲ. ಸಿನಿಮಾ ಬಗ್ಗೆ ಅಣ್ಣ ಹೇಳ್ದಂಗೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ. ಯಾಕಂದರೆ ಎಸ್ ನಾರಾಯಣ್ ಸರ್ ಯಾವಾಗಲೂ ಯಾವ ಕೆಟ್ಟ ಸಿನಿಮಾಗಳು ತೆಗೆದಿಲ್ಲ. ಎಲ್ಲೂ ಒಂದು ಸಂದೇಶ ಇರುವಂಥ ಸಿನಿಮಾಗಳೇ ತೆಗಿತಾರೆ. ಅದರಲ್ಲಿ ನನಗೆ ಇಷ್ಟ ಆಗಿದ್ದೇ ಇದೇ ವಿಷಯಕ್ಕೆ. ಏನು ಅವರು ಒಂದು ಸಂದೇಶ ಇದೆ, ಇವತ್ತಿನ ಜವಾಬ್ದಾರಿ ಇದೆ, ಪೋಷಕರ ಬಗ್ಗೆ ಒಂದು ಗಮನ, ಪೋಷಕರಿಗೆ ಮಕ್ಕಳ ಮೇಲೆ ಒಂದು ಗಮನ ಇರಲಿ ಅನ್ನೋರು. ಅವರು ಸಹ ಖಂಡಿತವಾಗ್ಲೂ ಒಂದು ಸಿನಿಮಾ ನೋಡಿ, ಎಲ್ಲರೂ ನೋಡಿ. ಆಮೇಲೆ ಹೀರೋ ನಮ್ಮ ಶ್ರೇಯಸ್, ನನಗೆ ಈ ಪಾತ್ರ ಮಾಡಬೇಕು ಅಂದಾಗ ಎಸ್ ನಾರಾಯಣ್ ಸರ್ ಅಂದ ತಕ್ಷಣ ನಮಗೇನು ತೊಂದರೆ ಇಲ್ಲ. ಅಲ್ಲಿವರೆಗೂ ಮಂಜು ಅವರು ಹೊಡೆದಾಡ್ತಾ ಇದ್ರು. ಇವರು ನಮ್ಮ ರಮೇಶ್ ಅವರು ಅಷ್ಟೇ ಕೈ ಕಟ್ಕೊಂಡು ನಕ್ಕೊಂಡು ಗೊತ್ತೇ ಆಗಲ್ಲ. ನಾನು ಒಂದೇ ಕೇಳ್ಕೊಳ್ಳೋದು, ಮಂಜಣ್ಣವರೇ ದಯಮಾಡಿ ಪ್ರಮೋಷನ್ನ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿ. ನಿಮ್ಮ ಆಸೆ ಕನಸು ಎಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಪ್ರಮೋಷನ್ ದೊಡ್ಡ ಲೆವೆಲ್ಗೆ ಮಾಡಿ. ಇವತ್ತು ನೀವು ಪ್ರಮೋಷನ್ ಮಾಡದೆ ಹೋದರೆ ಯಾರೂ ಸಿನಿಮಾಗೆ ಬರಲ್ಲ. ಈ ಥರದ್ದು ಪ್ರೆಸ್ ಮೀಟ್ಗಳು ಮಾಡ್ತಾ ಇನ್ನೊಂದಷ್ಟು ಇಂಟ್ರೆಸ್ಟ್ ತರಿಸ್ತಾ, ಇವಾಗ ಭೀಮಾ ರಿಲೀಸ್ ಮಾಡ್ಬೇಕಾದ್ರೆ ನನಗೆ ಗೊತ್ತು ಅದ್ರದ್ದು ಕಷ್ಟ ನಾನು ಹೆಂಗೆ ಪ್ರಮೋಟ್ ಮಾಡಿದೆ ಅಂತ. ಒಂದು ಬಿಸ್ನೆಸ್ ಇದೆ ಗಾಂಧಿನಗರದವರು. ಅಂದರೆ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ. ನಾನು ನಿಮ್ಮನ್ನು ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ, ಹಂಗೆ ಗೌರವಿಸ್ತೀನಿ. ನನಗೊಂದು ರೈಟ್ಸ್ ಇದೆ ನಿಮ್ಮ ಹತ್ರ ಕಿತ್ತಾಡೋದಕ್ಕೆ. ಪ್ರಮೋಷನ್ ಮಾಡಿ ಚೆನ್ನಾಗಿ. ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಅಷ್ಟು ಜನ ಬರ್ತಾರೆ. ಯಾಕಂದರೆ ಒಳ್ಳೆ ಸಿನಿಮಾಗಳು ಬಂದಿಲ್ಲ. ನಾನು ಇವತ್ತು ಹೇಳೋದು, ಒಂದು ಸೂಪರ್ ಹಿಟ್ ಆಗುವಂಥ ಒಂದು ಫ್ಯಾಮಿಲಿ ಸಿನಿಮಾ ಕಳ್ಕೊಳೋದು ನಿಮ್ಮ ಕೈಯಲ್ಲಿದೆ, ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಅದು ಪ್ರಮೋಷನಿಂದ ಮಾತ್ರ ಸಾಧ್ಯ. ನಾನು ಇವತ್ತು ಹೇಳಿದೆ ಅಂತ ಈಗ ನೀವು ಟೆಂಪ್ಟ್ ಆಗಿ ಇಲ್ಲ ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ, ಅಲ್ಲ, ದಯವಿಟ್ಟು ಮಾಡಬೇಡಿ. ನಮಗೆಲ್ಲದಕ್ಕಿಂತ ಹೆಚ್ಚಾಗಿ ನೀವೇನು ಮಾಡಿಬಿಟ್ರಿ, ಇಬ್ಬರು ರಾಕ್ಷಸರಿಗೆ ಕಡಿಮೆ ಊಟ ಕೊಟ್ಬಿಟ್ರಿ. ನಮ್ಮ ಆಸೆ ನಿಮ್ಮ ಮಗ ಚೆನ್ನಾಗಾಗಲಿ ಅಂತ, ಅವನೊಂದು ತುಂಬ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ ಇದೆ. ತುಂಬ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡಿ, ತುಂಬ ಒಳ್ಳೆ ಸಿನಿಮಾ ಆಗತ್ತೆ. ಇದು ಒಳ್ಳೆ ವಿಷಯ ಇದೆ. ನೀವು ಹಳೆಯ ಗಾಂಧಿನಗರದ ಲೆಕ್ಕಾಚಾರ ಮಾಡಿಕೊಂಡು 6ಕ್ಕೆ 3, 2ಕ್ಕೆ 12, ಆ ಥಿಯೇಟ್ರಲ್ಲಿ ಇಷ್ಟು, ಈ ಥಿಯೇಟ್ರಲ್ಲಿ ಇಷ್ಟು ಶೇರು, ಇದು ಇಷ್ಟ ಆಗ್ಬಿಟ್ರೆ ಸಾಕು ಅಂದರೆ ವರ್ಕ್ ಆಗಲ್ಲ. ಇದು ಇಲ್ಲ, ಆನೆಸ್ಟ್ಲಿ ಇವತ್ತು ನೀವು ಎಷ್ಟು ಪ್ರಮೋಟ್ ಮಾಡ್ತೀರೋ ಆ ಸಿನಿಮಾ ನೋಡ್ತಾರೆ ಸರ್. ನೀವು ಅದಕ್ಕೂ ಸ್ಪೆಂಡ್ ಮಾಡಿ ದಯವಿಟ್ಟು. ತುಂಬ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ದಾರೆ. ನಮ್ಮ ಮಾಧ್ಯಮದವ್ರದ್ದು ಯಾವತ್ತೂ ಬಿಟ್ಕೊಡಲ್ಲ. ನೀವು ಅಂದರೆ ಕನ್ನಡ ಸಿನಿಮಾಗಳನ್ನೇ ಬಿಟ್ಕೊಡಲ್ಲ. ಇವತ್ತು ನೋಡಿ, ಒಂದು ಮಲಯಾಳಂ ಸಿನಿಮಾಗಳು
ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಸೂಪರ್ ಹಿಟ್ ಆಗಿದೆ. ಹಂಗಾರೆ ನಾವು ಬೆಂಗಳೂರಲ್ಲಿ ಇದ್ದು ನಾವೇ ಏನೂ ಮಾಡ್ತಿಲ್ಲ, ಬಿಕಾಸ್ ಪ್ರಮೋಷನ್ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ಅವ್ರಿಗೆ ಬೆಂಗಳೂರು ತುಂಬ ಒಳ್ಳೆ ವಾಸ್ತು ಆಗ್ಬಿಟ್ಟಿದೆ ಇವತ್ತು. ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ, ಒಂದು ಒಳ್ಳೆ ಕಥೆಗೆ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಅಂತ. ಬಟ್ ನಮ್ಮಿಬ್ಬರಿಗೂ ಅದಿಲ್ಲ. ಅಣ್ಣ ಇನ್ನೇನೋ ಬೇರೆ ಏನೋ ಮಾಡೋಣ ಅಣ್ಣ, ಇನ್ನೊಂದೇನೋ ಹುಟ್ಟಾಕಿ ಆ್ಯಕ್ಟ್ ಮಾಡಬೇಕು ಅಂತ. ಹಾಗೆ ಇನ್ನು ಬೃಂದ ಅದ್ಭುತವಾದ ಕಲಾವಿದೆ. ಅಣ್ಣ ಹೇಳ್ದಂಗೆ ಎಲ್ಲೂ ತಾನು ಒನ್ ಮೋರ್ ಮಾಡಿ ನಾನು ನೋಡಲಿಲ್ಲ. ಮತ್ತು ತುಂಬ ಡೀಸೆಂಟಾಗಿ ಸೆಟ್ಟಲ್ಲಿ ತಾನು ಆಯಿತು, ತನ್ನ ಕೆಲಸ ಆಯಿತು ಅಂತ ಗಮನ ಇಟ್ಟು ಮುಂದುವರೆದಂಥ ಒಂದು ಒಳ್ಳೆ ದೊಡ್ಡ ನಟಿ ಆಗ್ತಿ ಕಣಪ್ಪ ನೀನು. ಒಳ್ಳೇದಾಗಲಿ ನಿನಗೆ, ಗಾಡ್ ಬ್ಲೆಸ್ ಯು. ಇನ್ನೇನು ಶ್ರೇಯಸ್ ಅವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಎಷ್ಟು ಬೈತೀವನಲ್ಲ ಮನೆಗೆ ಹೋದ್ಮೇಲೆ. ಹಾಂ ಏನು ಗುರು, ಪರವಾಗಿಲ್ಲ, ಏನೇನು ಬೈತೀಯ ಅಂತ ಹೇಳು. ಏನು ಬೈತಾರೆ ನಿಮ್ಮಪ್ಪ? ಏನಿಲ್ಲ, ಬೈಯಲ್ಲ ಅಂತಾದ್ರೂ ಹೇಳಪ್ಪ, ಇಲ್ದಿದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗತ್ತೆ. ಇನ್ನು ದಾಸರ ಬಗ್ಗೆ ಏನು ಖುಷಿ ಅಂದರೆ, ಅವ್ರು ಇಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿ ಇವತ್ತಿಗೂ ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇವರಿಬ್ಬರು ಕಾಂಬಿನೇಷನ್ ಅಂದರೆ ಅದು ಬೇರೆ ಥರದ್ದೇ ಒಂದು ಅನುಭವ ಅಂತ ತಂದುಕೊಡ್ತಾರೆ ಸ್ಕ್ರೀನ್ ಮೇಲೆ. ಸೊ ಹಂಗಾಗಿ ಇಡೀ ತಂಡಕ್ಕೆ, ಎಸ್ ನಾರಾಯಣ್ ಸರ್ಗೆ ದಯಮಾಡಿ ಒಂದು ಒಳ್ಳೆ ದೊಡ್ಡ ಸ್ಕ್ರಿಪ್ಟ್ ಮಾಡಿ. ಕಾಯ್ತಾ ಇದ್ದೀನಿ ನಾನು. ಮಂಜು ಸರ್ ಬನ್ನಿ ದಯವಿಟ್ಟು, ನೀವು ಬಹುಶಃ ಬನ್ನಿ. ರಮೇಶ್ ಯಾದವ್ ಅವರೇ, ದುನಿಯಾ ವಿಜಯ್ ಅವರು ಫಿಲ್ಟರ್ ತೆಗೆದು ಮಾತಾಡಿದ್ದಾರೆ. ಯಾಕಂದ್ರೆ ಇದು ನಮ್ಮ ಕುಟುಂಬ, ನಮ್ಮ ಕುಟುಂಬ. ಪ್ರಮೋಷನ್ ಮಾಡಿದವರು ನಾನು ಬಿಡಲ್ಲ. ಎಸ್, ಇವಾಗ ನೋಡಿ ಬಾಯಿಗೆ ಬಂದಿದ್ದಾರೆ ಹೇಳ್ಬಿಡ್ತಾರೆ. ಈಗ ನೋಡಿ, ಹಂಗೆ ನೋಡಿ, ಸ್ಟಾರ್ಟಿಂಗ್ ರೆಡಿ, 1 2 3 ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಸ್ ನಾರಾಯಣ ನನ್ನ ಬ್ಯಾನರ್ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಜಮೀನ್ದವರು 100 ಡೇಸು, ಶೈಲು 50 ದಿನ. ಇದು ಮಿನಿಮಮ್ 50 ದಿನ ಹೋಗಲಿ, ಇವತ್ತು 50 ದಿನ ಹೋದರೆ ಈಗ 365 ದಿನ ಹೋದಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮ ಸ್ಯಾಂಡಲ್ ಸಾಗ ನಮ್ಮ ವಿಜಿ ಅವರು 3ನೇ ಸಿನಿಮಾ. ಮೊದಲು ವಿಜಿ ಚಿತ್ರ ಮಾಡ್ಬೇಕಾದ್ರೆ ಡೈರೆಕ್ಟರ್ ಹಾಕಿದ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು, ಇವಾಗ ಕ್ಯಾರವನ್ ತರಿಸೋದು ವೇಸ್ಟ್ ಇವರಿಗೆ. ಬಂದು ಬೆಳಿಗ್ಗೆ ಮೇಕಪ್ ಹಾಕ್ಬಿಟ್ರೆ ತಿರ್ಗಿ ಹೋಗಲ್ಲ. ಡೈರೆಕ್ಟ್ರು ನನಗೆ 78 ದಿನ ಪ್ರೋಗ್ರಾಮ್ ಕೊಟ್ಟು, ನಾನು ಹೇಳಿದೆ ಏನು ಸರ್ ಇಷ್ಟೊಂದು ಕೊಡ್ತೀರಾ ಅಂದರು. ಸರ್ ಈ ಸಿನಿಮಾಗೆ ಅಷ್ಟು ಬೇಕಾಗುತ್ತೆ ಅಂದರು. 64 ದಿನಕ್ಕೆ 65 ಯಾಕೆ ಅಂದರೆ, ಸರ್ ವಿಜಿ ಅಲ್ಲಿ ಜೊತೆಲಿ ಇರ್ತಾರೆ ಸರ್, ಆಚೆ ಹೋಗಲ್ಲ, ಯಾವಾಗ ಅಲ್ಲಿ ಇರ್ತಾರೆ ಸೇರ್ತಿಗೆ ಸರ್ ಅಂದರು. ಯಾಕೆಂದರೆ ಒಂದು ಹೀರೋ ಕೋಪ್ರೇಷನ್ ಕೊಟ್ಟಾಗ ಚಿತ್ರ ಇಷ್ಟು ಬೇಗ ಕ್ಲೀನಾಗಿ ಆಗುತ್ತೆ. ಟೆಕ್ನಿಷಿಯನ್ ಇರ್ತಾರೆ, ಎಲ್ಲ ಫಟಾಫಟ ಮಾಡ್ತಾರೆ. ಇಲ್ಲಾಂದರೆ ಇತ್ತೀಚೆಗೆ ಕೆಲವು ನಮ್ಮ ಕಲಾವಿದರು ಗೊತ್ತಲ್ಲ, ಬಂದರೆ ಬರೋಕ್ಕೆ ಇಲ್ಲ, ಪ್ರೊಡ್ಯೂಸರ್ ಅಳ್ತಾ ಇರ್ತಾನೆ, ಅವನ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಹಂಗಿದೆ. ಆ ವಿಷಯದಲ್ಲಿ ವಿಜಿ ಹ್ಯಾಟ್ಸ್ ಆಫ್. ಯಾವುದೇ ವಿಷಯದಲ್ಲಾಗಲಿ, ಆಮೇಲೆ ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ ಏನೇ ತಗೋಬೇಕು, ಅದು ಬೇಕಾ, ಡೂಪ್ ಬೇಕಾ, ಈ ಥರ ಬೇಕಾ, ಎಲ್ಲಿ ಉಳಿಬೇಕು, ಎಲ್ಲಿ ಖರ್ಚು ಮಾಡೋ ಕಡೆ ಮಾಡಿ, ಉಳಿಸೋ ಕಡೆ ಉಳಿಸಿ, ನಿರ್ಮಾಪಕ ಉಳಿಬೇಕು ಅಂತ ನಿಜ. ಯಾಕೆಂದರೆ ಚಿತ್ರರಂಗ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ. ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡೋರೆ. ಈ ಪಿಕ್ಚರ್ಗೂ ಅಷ್ಟೇ ಒನ್ ಆಫ್ ದ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಪಾತ್ರ. ಅದು ಬೇರೆ ಯಾರು ಮಾಡಿದ್ರು ಹೊರ್ತು ಆಗಲ್ಲ. ಏನೇ ಮಾಡಿದ್ರು 140 ಮಾರ್ಕ್ಸ್ 50 ಮಾರ್ಕ್ಸು. ವಿಜಯ್ ಮಾಡಿದ್ದಕ್ಕೆ ನಮಗೆ 90 ಮಾರ್ಕ್ಸು, ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ. ಯಾಕೆಂದರೆ ಅವರೇ ಮಾಡಬೇಕು, ಬೇರೆ ಮಾಡೋಕ್ಕಾಗಲ್ಲ. ತುಂಬ ಮಾಡಿಕೊಟ್ಟು ನಮ್ಗೆ ಕೋಪ್ರೇಷನ್ ಕೊಟ್ಟರು. ನಿಮ್ಮ ಸಹಕಾರ ಸಂಪೂರ್ಣ ಇರಲಿ. ಯಾಕೆಂದರೆ ಅವರಿಗೆ ಶ್ರೇಯಸ್ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ. ನಂದು ಬಿಡಿ, ನಮ್ಮದು ಅವ್ರದ್ದು ಇದ್ದೇ ಇರ್ತದೆ, ಅವಾಗವಾಗ ರುಬ್ತಾ ಇರ್ತಾರೆ ನಮ್ಗೆ ಅವಾಗ. ಅವ್ರ ಮೇಲೆ ಅಷ್ಟೊಂದು ಪ್ರೀತಿ. ಇಲ್ಲ ಪಾಪ ವೀರು ಅಂತ ಹುಡುಗ ಇದ್ದಾನೆ, ಅವ್ನಿಗೆ ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ 8 ತಿಂಗಳು ನಾನು ಪಾಪ ಅವ್ನು ಮೋಸ್ಟ್ಲಿ ಊರೇ ಬಿಟ್ಬಿಡ್ತಾರೆ. ಇನ್ನೇನು ಅವನು ಇದ್ರಲ್ಲ, ಅವ್ರು ಬಿಟ್ಟಿಲ್ಲ, ಇವ್ರ ಜೊತೆ ಇದರಿಂದ ಬಿಡ್ತಾ ಇಲ್ಲ. ನಾನು ಬಿಟ್ಟಿರು ಬೇರೆ ಆಗಿರೋದಿಲ್ಲ. ಒಳ್ಳೇದಾಗಲಿ ನಮ್ಮ ಮಗಂಗೆ ಬರೋರಿಗೆ. ನಮ್ಮ ದಾಸು ಮೊದಲನೇದಾಗಿ ನನ್ನ ಸಿನಿಮಾ ರಾಮಾಶ್ರಮ ಬಾ ಮಾಡಿದ್ರು, 175 ಡೇಸು, 2ನೇ ಸಿನಿಮಾ ಇದು. ಒಳ್ಳೆ ಟೆಕ್ನಿಷಿಯನ್ನು, ತುಂಬ ಚೆನ್ನಾಗಿದ್ದಾರೆ. ರಮೇಶ್ ಯಾದವ್ ನಮ್ಮ ಸ್ನೇಹಿತರು, ತುಂಬ ನೀಟು, ತುಂಬ ಕ್ಲೀನು. ಯಾವುದೇ ವಿಷಯದಲ್ಲಾಗಲಿ ₹1 ಆಸೆ ಬಿಡಲ್ಲ, ₹1 ಇದು ಮಾಡಲ್ಲ. ಅವರು ನಾವು ಸಿನಿಮಾ ಮಾಡೋದು ಅದಕ್ಕೆ ಒಂದು ಈಶಾ ಪ್ರೊಡಕ್ಷನ್ ಮಾಡಿ ಸುಮಾರು ಒಂದೇನು ಸರ್ ಒಂದು 10 ಮಾಡೋಣ, ಎಲ್ಲ ಲ್ಯಾಂಗ್ವೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಹಾಕಿದ್ದೀವಿ. ಇನ್ನು ಬೃಂದ ಆಲ್ರೆಡಿ ಈಸ್ ವೆರಿ ಗುಡ್ ಆರ್ಟಿಸ್ಟ್. ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ನಮಗೆ ಸಂಪೂರ್ಣ ಹೀಗೆ ಸಹಕಾರ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಗುಡ್.
ಒಳ್ಳೆ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ನಂಗೆ ನಾರಾಯಣವ್ರ ಮೇಲೆ ಒಂದು ನಂಬಿಕೆ ಏನಂದರೆ, ಅವ್ರೊಂದ್ಸತಿ ಕತೆ ಕೇಳಬೇಕು, ಅವ್ರ ಕತೆನೇ ನಾನು ಜಾಸ್ತಿ ಕೇಳಿದೆ ಅವ್ರ ಹತ್ರ. ಯಾಕೆಂದರೆ ಅವ್ರು ಇವತ್ತಿಂದ ಏನು ಕೊಡಬೇಕು ಅಂತ ಇವತ್ತಿಂದ ಏನು ಕೆಲವರು ಹೇಳ್ತಾರೆ. ನನಗೂ ನನ್ನ ಮಗನಿಗೂ ಮಿಸ್ಟರ್ ಶ್ರೇಯಸ್ವರ್ಗೆ ಜಗಳ ಮನೇಲಿ, ಟೆಕ್ನಿಷಿಯನ್ ಬಗ್ಗೆ ನಿನಗೆ ಏನು ಗೊತ್ತು ಇವತ್ತಿನ ಟ್ರೆಂಡ್ ಅದು. ಇವತ್ತಿನ ಟ್ರೆಂಡ್ಗಳೆಲ್ಲ ನಾನು ಇವತ್ತೆಲ್ಲ ಬಾಲ್ಗಳು ನೋಡ್ತಾ ಇದ್ದೀನಿ. ಫಸ್ಟ್ ಅವ್ರ ಬಾಲ್ ಹಾಕ್ತಾಗ ಎಲ್ಲ 4-4 ಹೊಡೆದ್ಬಿಟ್ರು. 4 ಬಾಲ್ಗಳು ಒಂದು ಹೊಡಿತಾ ಇಲ್ಲ, ಎಲ್ಲ ಬೋಲ್ಟ್ ಹೇಳಿದೆ. ಚಿತ್ರರಂಗ ಅದೆಲ್ಲ ತಾಳ್ಮೆ ಇರಪ್ಪ. ಆ ಡೈಟ್ರಿಂಗೆ ಈ ಡೈಟ್ರಿಂಗ್ ಇವತ್ತು ಯಾವ ಡೈಟ್ರ್ ಹಾಕೋದು ಬಾಲ್ ಹಂಗೆ ಟಪಾಸ್ ಎಲ್ಲ ಪ್ರೊಡ್ಯೂಸರು ಆಗ್ತಾ. ಅದಕ್ಕೆ ನಿಧಾನ ಬೇಕು. ಗೋಲ್ಡ್ ಈಸ್ ಗೋಲ್ಡ್. ಇವತ್ತು ರಾಘವೇಂದ್ರ ಸಿನಿಮಾ ಮಾಡಲಿ ಎಲ್ಲರಿಗಿಂತ ಚೆನ್ನಾಗಿ ಹೋಗ್ತದೆ, ನಾರಾಯಣ ಮಾಡಿ ಹೋಗ್ತದೆ. ಯಾಕೆಂದರೆ ಅವ್ರದ್ದೇ ಆದ ಅವ್ರಿಗೆ ಗೊತ್ತಿರುತ್ತೆ, ಇವತ್ತಿನ ಅಪ್ಡೇಟ್ ಆಗಿರ್ತಾರೆ. ಯಾಕೆಂದರೆ ಅವರು ಹುಡುಗರು ಬಂದು ಎಲ್ಲರಿಗೂ ಅವ್ರಿಗೆ ಭಯ. ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು ಇವತ್ತಿನ ಯೂತ್ಗೆ. ಯಾಕೆಂದರೆ ಒಂದು ಕಾಲದಲ್ಲಿ ಸೀನಿಯರ್ಗಳು ನಿಮ್ಗೆ ಯಾರು ಮಾಡಿದ್ರೋ ಚಿತ್ರರಂಗದಲ್ಲಿ ಅವತ್ತು ನಿಮಗೆ ಯಾರು ಮಾಡಿದ್ರು ಅಷ್ಟೊಂದು ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ. ಇವತ್ತು ತುಂಬ ಕಾಂಪಿಟೇಷನ್ನು. ಇವತ್ತು ಮಲಯಾಳಿ ಸಿನಿಮಾಗಳು ವಿಜಯ್ ಸರ್ ಹೇಳ್ದಂಗೆ ಹೆಂಗೆ ಹೋಗ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಅಂದರೆ ಅಲ್ಲೂ ಸೇಮ್ ಕನ್ನಡ ಪರಿಸ್ಥಿತಿನೇ ಇರೋದು. ಬೆರಳೆಣಿಕೆ ಸಿನಿಮಾ ಮಾತ್ರ ಇಲ್ಲಿ ಹೋಗ್ತಾ ಇರೋದು. ಅಲ್ಲೂ 105 ಸಿನಿಮಾ ಆಗ್ತದೆ, ತಮಿಳಲ್ಲೂ ಆಗ್ತದೆ, ತೆಲುಗು ಎಲ್ಲ ಚಿತ್ರದ್ದು ಇದೇ ಪರಿಸ್ಥಿತಿ. ಇನ್ನು ಮುಂದಕ್ಕೆ ಎಲ್ಲರೂ ಕಲಾವಿದರು ಆಗ್ಬೋದು. ಮೊನ್ನೆ ವಾಣಿಜ್ಯ ಮಂಡಳಿ ಇದೇ ಮೀಟಿಂಗ್ ಆಯಿತು. ಏನು ಮಾಡೋ ಚಿತ್ರರಂಗಕ್ಕೆ ಅಂದೆ, ಎಲ್ಲ ಫಸ್ಟ್ ಮೀಟಿಂಗ್ ಕರೀರಿ, ಕಲಾವಿದರು ನಿರ್ದೇಶಕರು ಕರೆದೆಲ್ಲ ಕರೆದೆ. ಆವಾಗ ಹೇಳಿದೆ ನಿರ್ದೇಶಕರಿಗೆ ಫಸ್ಟ್ ಸಂಬಳ ಫಿಕ್ಸ್ ಮಾಡಿ, ಮೇಲೆ ಯಾರು ರೆಮಿಡೀಸ್ ಹೋಗ್ಬಿಡಿ. ಸಂಬಳ ಫಿಕ್ಸ್ ಮಾಡಿ ಗೆದ್ಮೇಲೆ ಅವ್ರು ತೊಗೊಂಡು 80% ಪ್ರೊಡ್ಯೂಸರ್ಗೆ 20% ಕೊಡಲಿ. ಗೊತ್ತಾಗುತ್ತೆ ಕಷ್ಟ ಬಿಡಲಿ. ಯಾಕೆಂದರೆ ಮೊದಲೆಲ್ಲ ಸಿನಿಮಾ ಅಂದರೆ ಫಸ್ಟ್ ಟೆಕ್ನಿಷಿಯನ್ ಕಲಿಬೇಕು. ಇಂಡಸ್ಟ್ರಿ ಟೆಕ್ನಿಕಲಿಗೆ ನಿಜವಾಗ್ಲೂ ವಿಜಯ್ ಡೈರೆಕ್ಟ್ರಿ ಇಲ್ಲಿ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಹೇಳಿದೆ ಎಕ್ಸ್ಟ್ರಾನರಿ. ಅವತ್ತು ಲೇಡೀಸ್ಗಳು ಬಂದಿದ್ದು ಫಸ್ಟ್ ಡೇ ಅಂದರೆ ನಾನು ಊಹೆ ಮಾಡಲಿಲ್ಲ. ಆ ಸಿನಿಮಾನ ತೆಗಿಯೋ ಟ್ಯಾಲೆಂಟ್ ಬೇಕು. ನಿರ್ದೇಶಕ ಕೆಲಸನೇ ಕಲಿಬೇಕಾರೆ ಒಂದು ಟ್ಯಾಲೆಂಟು ಜನಗಳಿಗೆ ಏನು ಕೊಡಬೇಕು. ಅವರು ನಿರ್ದೇಶಕರಾಗಿ ಗೆದ್ದರು, ನಟರಾಗಿ ಗೆದ್ದರು. ಇನ್ನು ಅವ್ರ ಮೇಲೆ ಇವಾಗ ಇಬ್ಬರು ಕಲಾವಿದರು ಬೇರೆ ಇನ್ನು ಬರ್ತಾಯಿದ್ರೆ ಚಿತ್ರರಂಗಕ್ಕೆ ಇಂಡಸ್ಟ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ತ್ಯಾಗ ಮಾಡ್ತಾರೆ, ಖುಷಿ ಆಗ್ತದೆ. ಯಾಕೆಂದರೆ ಅವ್ರು ಯಾವ ಪಾತ್ರ ಮಾಡೋಕ್ಕೂ ಎಲ್ಲ ರೆಡಿ ಇರ್ತಾರೆ. ಆ ಥರ ಮಾಡಬೇಕು ಕಲಾವಿದರು, ಎಲ್ಲ ಪ್ರೋತ್ಸಾಹ ಕೊಡಬೇಕು. ನಾವು ಒಳ್ಳೆ ಸಿನಿಮಾ ಮಾಡಿದ್ವಿ. ಇವತ್ತು ಫಸ್ಟ್ ಪ್ರಥಮ ಪ್ರೆಸ್ ಮೀಟ್ ಇದು. ನಾನು ಬೇರೆ ಮಾಧ್ಯಮದವ್ರು ಬಿಟ್ಟು ಯಾರಿಗೂ ಹೇಳೋದು ಬೇಡ. ಯಾಕೆಂದರೆ ಇನ್ನು ತುಂಬ ಜನ ಇರೋದು, ಇದರಲ್ಲಿ ತುಂಬ ಜನ ಕಲಾವಿದರು ಹೇಳಿದ ತಕ್ಷಣ ಯಾರೂ ಒಬ್ಬರು ಇಲ್ಲ ಅಂತ ಹೇಳಿದ. ಯಾಕೆಂದರೆ ಅಷ್ಟು ಕಲಾವಿದರು ಎಲ್ಲರೂ ನಮ್ಗೆ ಅಷ್ಟು ಸಂಪೂರ್ಣ ಸಹಕಾರ ಕೊಟ್ಟರು. ಪಾಪ ಕೆಲವರು ತುಂಬ ಪ್ರೀತಿಯಿಂದ ಮಾಡಿದ್ರು, ಕೆಲವರು ಏನು ಈಸ್ಕೊಳ್ದಲ್ಲೇ ಮಾಡಿದ್ರು, ಕೆಲವರು ಎಲ್ಲ ರೀತಿ ಕೋಪರೇಟ್ ಕೊಟ್ಟರು. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು ಮಂಜು ಸರ್ ಮಾಡ್ತಾರೆ ಅಂತ. ಯಾಕೆಂದರೆ ನಾನು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ಎಲ್ಲ ಕಲಾವಿದರು ನಮಗೆ ರಿಲೇಷನ್ನು, ನನ್ನ ಮನೆಯವರಿದ್ದಂಗೆ. ನಾವೆಲ್ಲ ಪ್ರೋತ್ಸಾಹ ಕೊಟ್ಟ ನಾವು ಒಳ್ಳೆ ಸಿನಿಮಾಗಳು ಮಾಡೋಕ್ಕೆ ನಮಗೂ ಆಸೆ. ಯಾಕೆ ನಾವು ಹಾಕೋ ದುಡ್ಡನ್ನ ನಮಗೆ ರಿಟರ್ನ್ ಬಂದರೆ ಸಾಕು. ಇವತ್ತು ಲಾಭ ಬೇಡ, ರಿಟರ್ನ್ ಬಂದರೆ ಚಿತ್ರರಂಗ ಚೆನ್ನಾಗುತ್ತೆ. ವಿಜಯರು ಹೇಳ್ದಂಗೆ ಇವತ್ತು ನಾನು ಸಿನಿಮಾಗೆ ನೀವೇನು ಅಂದ್ಕೊಂಡು ನಿಮ್ಗಿಂತ ನೀವು ಹೇಳಿದ್ದೆಲ್ಲ ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ, ಒಳ್ಳೆಯದಲ್ಲಿ ಚಿತ್ರರಂಗಗಳು ಚಿತ್ರಗಳು ಹೋಗಬೇಕು. ಯಾಕೆಂದರೆ ಥಿಯೇಟ್ರ್ಗಳು ಮುಚ್ತವ್ರೆ. ಒಳ್ಳೆ ಸಿನಿಮಾ ಮಾಡಿದ್ವಿ, ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೀಮು ಇವತ್ತು ಏನಾದ್ರು ಇಷ್ಟು ಕ್ಲೀನಾಗಿ ಆಗುತ್ತೆ ಅಂದರೆ ನಮ್ಮ ಎಸ್ ನಾರಾಯಣ ವಿಜಯ್ ಇಡೀ ಟೀಮೇ ನಮಗೆ ಸಪೋರ್ಟ್ ಮಾಡಿದೆ. ನಾನು ನಿರ್ಮಾಪಕನಾಗಿ ದುಡ್ಡು ಹಾಕ್ಬೋದು, ದುಡ್ಡು ಎಲ್ಲರೂ ಹಾಕ್ತಾರೆ. ಆದರೆ ಈ ಥರ ಒಂದು ಟೀಮ್ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ. ಇಷ್ಟು ಕಲಾವಿದರು ಸೇರಿಕೆ ಕಲಾವಿದರುಗಳು ಕೋಆಪ್ರೇಷನ್ ಕೊಟ್ಟರೆ ಚಿತ್ರರಂಗ ನಿಜವಾಗ್ಲೂ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸರ್ ಬರ್ತಾರೆ. ಈಗ ಆಲ್ಮೋಸ್ಟ್ ಅವ್ರು ಪ್ರೊಡ್ಯೂಸರ್ ನಿಂತೋಗ್ಬಿಟ್ಟವ್ರೆ. ಎಲ್ಲ ಕಲಾವಿದರು ಸಪೋರ್ಟ್ ಮಾಡಿ ಚಿತ್ರರಂಗಕ್ಕೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಮೇಶ್ ಅವರು ಮಾತಾಡೋದು. ನಮಗೆ ನಮ್ಮ ಸಿನಿಮಾಗೆ ಎಲ್ಲರಿಗೂ ಥ್ಯಾಂಕ್ಸು. ವಿಜಯ್ ಸರ್ ತುಂಬ ಥ್ಯಾಂಕ್ಸ್ ಸರ್, ನಮ್ಮ ಮೂವಿಯಲ್ಲಿ ಮಾಡಿದ್ದಕ್ಕೆ. ನಿಮ್ಮ ಜೊತೆ ನಾನು ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಡಿಯನ್ಸಾಗಿ ತುಂಬ ನೋಡ್ತಾ ಇದ್ದೀವಿ ಪಿಕ್ಚರು. ನಿಮ್ಮ ಡೈರೆಕ್ಷನ್ ಜಾಸ್ತಿ ಹೋಗ್ಲಿದ್ದು ನಾನು ಇವಾಗ ಹೇಳ್ತಾ ಇರ್ತೀನಿ ಸರಿ ಸರ್ ಕೇಳಿ ಸರ್. ನೆಕ್ಸ್ಟು ಸಿಟಿ ಲೈಟ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ ಆಡಿಯನ್ಸಾಗಿ. ತುಂಬ ಥ್ಯಾಂಕ್ಸ್ ಸರ್. ಈ ಸಿನಿಮಾ ತುಂಬ ಜನ ಸೀನಿಯರ್ಸ್ ಹಾಗೂ ಲೆಜೆಂಡರಿ ಪೀಪಲ್ ಜೊತೆ ಕೆಲಸ ಮಾಡೋದು ನಾನು ಒಂದು ಕಲ್ತಿದ್ದೇನು ಅಂತ ಹೇಳಿದ್ರೆ, ಇವಾಗ ನನ್ನ ಏಜ್ ಗ್ರೂಪ್ಗೆ ಯೂಶ್ವಲಾಗಿ ಡ್ಯಾಡಿ ಹೇಳ್ದಂಗೆ ಏನೇನೋ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಒಂದು ಫಾಲ್ಸ್ ಇನ್ಫ್ಲುಯೆನ್ಸೋ ಇಲ್ಲ ಏನೋ ಒಂದು ಇನ್ಫ್ಲುಯೆನ್ಸ್ ಇರುತ್ತೆ. ಸೊ ನಾವು ಅನ್ಕೋತೀವಿ ಅದು ಯಾಕೆ ಹಿಂಗೆ ಯಾಕೆ ಅಂತ. ಬಟ್ ನನಗೆ ತುಂಬ ಕಲ್ತಿದ್ದೇನು ಅಂತ ಹೇಳಿದ್ರೆ, ಎರಡು ವ್ಯಕ್ತಿಗಳು ಇಬ್ಬರು ಫೇಮಸ್. ಹಂಗಾರೆ ಸ್ಟೇಜ್ ಮೇಲಿದ್ದಾರೆ, ಸುಮ್ಮನೆ ಹೇಳಬೇಕು ಮೆಚ್ಚಿಸ್ಬೇಕು ಅಂತ ಇಲ್ಲವೇ ಇಲ್ಲ. ಯಾಕಂದರೆ ಆಫ್ ಸ್ಕ್ರೀನು ತುಂಬ ಫ್ರೆಂಡ್ಶಿಪ್ ಇದೆ ನನಗೆ. ಒಂದು ನಾರಾಯಣ್ ಸರ್ ಜೊತೆ ಮಾಡಬೇಕಂದ್ರೆ ಫೈಟ್ ತೆಗಿತಾ ಇದ್ದೀವಿ. ನೈಟ್ ಸೀಕ್ವೆನ್ಸು ಸಂಜೆ 6 ಗಂಟೆಗೆ ಫೈಟ್ ಸ್ಟಾರ್ಟ್ ಆದರೆ ಬೆಳಿಗ್ಗೆ 5:45 ತನಕ ಫೈಟ್ ತೆಗಿತೀವಿ. ನಾರಾಯಣ್ ಸರ್ 4 ಗಂಟೆ 4:15 ಆದ್ರೂ ನಿದ್ದೆನೇ ಬರಲ್ಲ. ನಾನು ಯೂಶ್ವಲಾಗಿ ಕೆಲಸ ಮಾಡಿದಾಗ ನೋಡಿದ್ದೀನಿ, ಡೈರೆಕ್ಟರ್ಸ್ ಅಷ್ಟು ಅಟೆಂಟಿವ್ ಆಗಿರೋದೇ ನೋಡಿಲ್ಲ. ಇವ್ರು ಕ್ಯಾಮ್ರಾ ಪಕ್ಕ ನಿಂಗೆ ನಿಂತಿರ್ತಾರೆ, ಏನೊಂದು ಎಕ್ಸ್ಪ್ರೆಷನ್ ಸಿಕ್ಕಿದ ತಕ್ಷಣ ಚಿನ್ನ ಅದು ಬೇಕು ನನಗಿರೋ ಒಂದು ಕ್ಲೋಸ್ ಹಾಕಿ ಅದಕ್ಕೆ ಅಂತ ಹೇಳ್ತಾರೆ.
ಐ ವಾಸ್ ಲೈಕ್ ಸೋ ಅಮೇಸ್ಡ್. ಯಾಕಂದರೆ ಇವತ್ತಿಗೆ ಇಷ್ಟು ಏಜ್ ಆದ್ರೂ ಹಿಂಗೆ ನಿಂತ್ಕೊಂಡು ನಮಗಿರೋ ಎನರ್ಜಿಗಿಂತ ಡಬಲ್ ಎನರ್ಜಿ ಅವ್ರಿಗೆ. ಸೊ ಪಾಪ ನೀನು ಏಜ್ ಆಗಿರೋ ಬಗ್ಗೆ ಇಲ್ಲ ಮಾತಾಡಬೇಡ. ನಂಬರ್ ಜಸ್ಟ್ ನಂಬರ್ ಅದು. ಅವೆಲ್ಲ ಸಿನಿಮಾ ಮಾಡೋ. ಸೊ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ, ವಿಜಿ ಸರ್ ಅವ್ರ ಜೊತೆ ಫಸ್ಟ್ ಡೇ ಶೂಟಿಂಗ್ ಬಂದರು. ಫಸ್ಟ್ ಡೇ ಸೀಕ್ವೆನ್ಸ್ ಇನ್ನೂ ನಾಲ್ಕೈದು ನನಗೆ ಬೆಳಗ್ಗೆ 9 ಗಂಟೆಗೆ ರೆಡಿಯಾಗಿ ಇದ್ದರು. ಫಸ್ಟ್ ಸೀಕ್ವೆನ್ಸೇ ನಾನು ಅವ್ರ ಕಾಲರ್ ಹಿಡ್ಕೋಬೇಕು. ನನಗೆ ಅಯ್ಯೋ ಹಿಂಗೆ ಇದು ಹಿಡ್ಕೊಳ್ಳೋದೇನು ಅಂತ. ಅಣ್ಣ ಹಿಂಗಿದೆಯಣ್ಣ ಅಂದೆ. ರೆಡಿ 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 ಅಂದರು. ಅಂದರೆ ನನ್ನ ಸ್ಟಾರು ಇವನು ಯಾರು ಹೊಸ ಹುಡುಗ ಚಿಕ್ಕ ಹುಡುಗ ನನ್ನ ಕಾಲರ್ ಹಿಡ್ಕೊಳ್ಳೋದು ಇಲ್ವೇ ಇಲ್ಲ. ಇಸ್ ಲೈಕ್ ಇಡೀ ಕರೆಕ್ಟಾಗಿ ನೀನು ಆ ಫೀಲ್ ಸಿಗಲಿ ಅಂದರು. ಹಾಗೆ ಜೊತೆಗೆ ನನಗೆ ಅದು ಸಖತ್ ಖುಷಿ ಕೊಡ್ತು ಒಬ್ಬರು ಆರ್ಟಿಸ್ಟ್ ಎಷ್ಟು ಡೆಡಿಕೇಟೆಡ್ ಆಗಿರ್ತೀವಿ ಅಂತ. ಅದ್ರ ಜೊತೆಗೆ ನಾರಾಯಣ್ ಸರ್ ಏನೇ ಹೇಳಿದ್ರು, ಒಬ್ಬ ಸ್ಟಾರು ಒಂದೇ ಒಂದು ಮಾತು ಹೇಳಿದ್ದಾರೆ, ಸರ್ ಹಿಂಗೆ ಸರ್, ಹೌದಾ ಸರ್, ಓಕೆ ಸರ್ ಅಂದರು. ಸೊ ನನಗೆ ಅವಾಗ ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ, ಯಾರೇ ಡೈರೆಕ್ಟ್ರದ್ದು ಒಂದೇ ಒಂದು ಕ್ವಶನು ಕೇಳಬಾರ್ದು, ಡೈರೆಕ್ಟ್ ಹೇಳಿದ್ದು ಮಾಡ್ಕೊಂಡು ಹೋಗ್ಬೇಕು ಅಂತ ಅಲ್ಲಿ ನಾನು ಕಲಿತೆ ಅದನ್ನು. ಅದು ನಾರಾಯಣ್ ಸರ್ ಹತ್ರ ಮಾತ್ರ, ದೇವ್ರ ಹತ್ರ ಹೋಗಿ. ಸೊ ಇಲ್ಲಿ ಇವತ್ತು ಪ್ರವೀಣ್ ಶೆಟ್ರು ಕೂಡ ಬಂದಿದ್ದಾರೆ, ನಮ್ಮ ರಕ್ಷಣಾ ವೇದಿಕೆಯವರು. ಥ್ಯಾಂಕ್ ಯು ಸರ್ ಬಂದಿರೋಕ್ಕೆ. ಹಾಗೆ ಎಲ್ಲ ಪ್ರಿಂಟ್ ಆ್ಯಂಡ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು. ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಬಗ್ಗೆ ಡೈರೆಕ್ಟ್ ಹೇಳಿದ್ದಾರೆ. ಖಂಡಿತ ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ನಮ್ಮನ್ನೆಲ್ಲ ಹರಿಸಿ ಬೆಳೆಸಿ. ಥ್ಯಾಂಕ್ ಯು. ನಾನು ಈ ಮೂಲಕ ನಮ್ಮ ಶ್ರೇಯಸ್ನೆಲ್ಲ ಎನ್ಕರೇಜ್ ಮಾಡಿ, ನಾನು ಅವನೊಬ್ಬ ತುಂಬ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ. ನಾನು ಯಾವಾಗಲೂ ಇಷ್ಟಪಡ್ತೀನಿ ಅವ್ನು ಒಳ್ಳೇದಾಗಲಿ ಅಂತ. ನಿಜವಾಗ್ಲೂ ಇನ್ನೂ ಅಷ್ಟೇ ಅಮ್ಮ, ಇನ್ನೂ ಬೆಳೆಸು ಅಂತ ಹೇಳ್ತೀನಿ ಪ್ಲೀಸ್. ಒಟ್ಟಲ್ಲಿ ನಿಮ್ಮೆಲ್ಲರ ಏನು ಕಾಟ ಕೊಟ್ಟರು ಅಂತ ಹೇಳಿಲ್ವಲ್ಲಮ್ಮ. ನೆಕ್ಸ್ಟ್ ಅದೇನು ಕಾಟ ಕೊಟ್ಟರು ಅದು ಬೇರೆ ಕರೆಕ್ಟಾಗಿ ಹೇಳ್ಬಿಟ್ರೆ ಅಲ್ಲ ನಾನು ಹೇಳ್ತೀನಿ, ಅದು ಆ್ಯಕ್ಚುಲಿ ಆಡು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ, ಯಾವ ಸೊಪ್ಪು ಮುಟ್ಟಲ್ಲ ಶ್ರೇಯಸಣ್ಣ. ನೋ ಕಮೆಂಟ್ಸ್. ಎನಿವೇಸ್, ನಗ್ತಾ ನಗ್ತಾ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂಥ ಈ ನಗು ಸಿನಿಮಾ ರಿಲೀಸ್ ಆದ್ಮೇಲೂ ಇರಬೇಕು. ಅದೇನು ಕೇಳಿ. BRINGU ಬೃಂದ, BRINDA ಬೃಂದ. ಅಮ್ಮ ನಿನ್ನ ಎಲ್ಲರೂ ಬೃಂದ ಅಂತ ಕೇಳಿದೀವಿ ನಾವು. ಬೃಂದ ಇವತ್ತೇ ಗೊತ್ತಾಗಿದೆ. ಅಲ್ಲ, ಏನದು ಕಾಟ? ಏನ್ ಕಾಟ? ನೆಕ್ಸ್ಟ್ ಹೇಳ್ತೀನಿ. ಮತ್ತೆ ಕ್ಯೂರಿಯಾಸಿಟಿ ಇರ್ಲಿ, ಬಿಲ್ಡ್ ಮಾಡ್ಕೊಂಡು ನಂತರ ಹೇಳ್ತೀನಿ. ಒಳ್ಳೆ ಹುಡುಗ ಶ್ರೇಯಸ್. ಎಸ್, ಥ್ಯಾಂಕ್ ಯು. ಮೊಬೈಲ್ ಸುತ್ತ ತಿರುಗುವಂತಹ ಕತೆ ಅಂತ ಸೂಕ್ಷ್ಮವಾಗಿ ಹೇಳಲಾಗಿದೆ. ಸರ್, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಹೆಚ್ಚಿದೆ. ಈವೆಂಟ್ಸ್ ಎಲ್ಲ ಗೊತ್ತಿರೋದ್ರಿಂದ ಖಂಡಿತ ಸಿನಿಮಾ ಹಿಟ್ ಆಗಲಿದೆ ಅನ್ನೋ ಒಂದು ಮುನ್ಸೂಚನೆ ಕೂಡ ದೊರಕಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ.